ನಮಸ್ಕಾರ ಎಲ್ಲರಿಗೂ. ಶ್ರೀ ಶಿವಮಹಾಪುರಾಣದ 12ನೇ ಅಧ್ಯಾಯದ ಮೊದಲ ಭಾಗಕ್ಕೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು ಮೋಕ್ಷದಾಯಕ ಪುಣ್ಯಕ್ಷೇತ್ರಗಳ ವರ್ಣನೆ, ಕಾಲಕ್ಕೆ ತಕ್ಕಂತೆ ಕಾಲ ವಿಶೇಷ ಅನುಗುಣವಾಗಿ ನದಿಗಳ ಜಲಸ್ನಾನದ ಫಲವು ಹಾಗೂ ತೀರ್ಥಗಳಲ್ಲಿ ಪಾಪದಿಂದ ಬಚಾವಾಗಿರಲು ಮುನ್ನೆಚ್ಚರಿಕೆಗಳು. ಸೂತರು ಹೇಳುತ್ತಾರೆ, ಹೇ ಬುದ್ಧಿವಂತರಾದ ಮಹರ್ಷಿಗಳೇ, ಮೋಕ್ಷದಾಯಕ ಶಿವಕ್ಷೇತ್ರದ ವರ್ಣನೆಯನ್ನು ಕೇಳಿರಿ. ಅದರ ನಂತರ ಲೋಕರಕ್ಷಾರ್ಥವಾಗಿ ಶಿವ ಸಂಬಂಧವಾದ ಆಗಮಗಳ ವರ್ಣನೆಯನ್ನು ಮಾಡುವೆ. ಪರ್ವತ, ವನ ಮತ್ತು ಕಾನನಗಳಿಂದ ಕೂಡಿದಂತಹ ಈ ಪೃಥ್ವಿಯ ವಿಸ್ತಾರ 50,000 ಕೋಟಿ ಯೋಜನೆಗಳು. ಶಿವದೇವರ ಇಚ್ಛೆಯಿಂದ ಪೃಥ್ವಿಯು ಸಂಪೂರ್ಣ ಜಗತ್ತನ್ನು ಧರಿಸಿ ನಿಂತಿದ್ದಾಳೆ. ಶಿವದೇವರು ಭೂತಲದಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಅಲ್ಲಿನ ನಿವಾಸಿಗಳಿಗೆ ಕೃಪಾಪೂರ್ವಕವಾಗಿ ಮೋಕ್ಷವನ್ನು ದಯಪಾಲಿಸಲು ಶಿವಕ್ಷೇತ್ರದ ನಿರ್ಮಾಣವನ್ನು ಮಾಡಿರುವನು. ಕೆಲವು ಕ್ಷೇತ್ರಗಳು ಈ ರೀತಿಯಾಗಿ ಇವೆ. ದೇವತೆಗಳು ಹಾಗೂ ಋಷಿಗಳು ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಂಡು ಅನುಗ್ರಹಿಸಿದಂಥವುಗಳು. ಆದ್ದರಿಂದ ಅವುಗಳಲ್ಲಿ ತೀರ್ಥತ್ವ ಪ್ರಕಟವಾಗಿವೆ. ಹಾಗೆಯೇ ತುಂಬ ಅನೇಕ ತೀರ್ಥಕ್ಷೇತ್ರಗಳು ಈ ರೀತಿಯಾಗಿ ಇವೆ. ಹೇಗೆಂದರೆ ಲೋಕರಕ್ಷಣೆಗಾಗಿ ಸ್ವಯಂ ಪ್ರಾದುರ್ಭಾವಗೊಂಡವು. ತೀರ್ಥ ಹಾಗೂ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಮನುಷ್ಯರು ಸ್ನಾನ, ದಾನ ಮತ್ತು ಸದಾ ಜಪ ಮುಂತಾದವುಗಳನ್ನು ಮಾಡಬೇಕು. ಇಲ್ಲದಿದ್ದಲ್ಲಿ ರೋಗ, ದರಿದ್ರತೆ ಹಾಗೆಯೇ ಮೂಕತೆ ಮುಂತಾದಂತಹ ದೋಷಗಳು ಮನುಷ್ಯನಿಗೆ ಬರ್ತವೆ. ಯಾವ ಮನುಷ್ಯ ಈ ಭಾರತ ವರ್ಷದ ಸ್ವಯಂಭೂ ತೀರ್ಥದಲ್ಲಿ ವಾಸವನ್ನು ಮಾಡಿ ಮರಣವನ್ನು ಹೊಂದುತ್ತಾನೋ ಮತ್ತೆ ಆತನಿಗೆ ಪವಿತ್ರವಾದಂತಹ ಈ ಮನುಷ್ಯ ಯೋನಿಯಲ್ಲಿಯೇ ಜನ್ಮ ಪ್ರಾಪ್ತವಾಗ್ತದೆ. ಹೇ ಬ್ರಾಹ್ಮಣರೇ, ಪುಣ್ಯಕ್ಷೇತ್ರದಲ್ಲಿ ಪಾಪಕರ್ಮಗಳನ್ನು ಮಾಡಿದ್ದೇ ಆದಲ್ಲಿ ಅದು ದೃಢವಾಗ್ತದೆ. ಆದ್ದರಿಂದ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡಿದಾಗ ಸ್ವಲ್ಪವೂ ಪಾಪವನ್ನು ಮಾಡಬೇಡಿರಿ ಅಂತ ಸೂತ ಮುನಿಗಳು ಹೇಳುತ್ತಾರೆ. ಮುಂದುವರಿಸ್ತಾ ಹೇಳುತ್ತಾರೆ, ಸಿಂಧು ಹಾಗೂ ಗಂಗಾ ನದಿಯ ತೀರದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ. ಸರಸ್ವತಿ ನದಿಯು ಪರಮ ಪವಿತ್ರ ಮತ್ತು 60 ಮುಖಗಳು ಇರುವಂತಹದ್ದು. ಯಾವ ವಿದ್ವಾಂಸ ಸರಸ್ವತಿಯ ಆ ಧಾರೆಗಳ ತೀರದಲ್ಲಿ ವಾಸಿಸುವನೋ ಅವನು ಕ್ರಮವಾಗಿ ಬ್ರಹ್ಮಪದವನ್ನು ಸೇರ್ತಾನೆ. ಹಿಮಾಲಯ ಪರ್ವತದಿಂದ ಹೊರಟಂತಹ ಪುಣ್ಯತಮೆ ಗಂಗೆಯು 100 ಮುಖವುಳ್ಳವಳು. ಅವಳ ತಟದಲ್ಲಿ ಕಾಶಿಯ ಮೊದಲಾದ ಪುಣ್ಯಕ್ಷೇತ್ರಗಳಿವೆ. ಅಲ್ಲಿ ಮಕರ ರಾಶಿಗೆ ಸೂರ್ಯನು ಬಂದಾಗ ಮತ್ತೂ ಅಧಿಕ ಪ್ರಶಸ್ತ ಮತ್ತು ಪುಣ್ಯಕರವಾಗ್ತದೆ. ಶೋಣಭದ್ರಾ ನದಿಗೆ 10 ಧಾರೆಗಳಿವೆ. ಅದು ಅಲ್ಲಿ ಬೃಹಸ್ಪತಿ ಮಕರ ರಾಶಿಗೆ ಬಂದಾಗ ಅತ್ಯಂತ ಪ್ರಶಸ್ತ, ಪವಿತ್ರ ಹಾಗೆಯೇ ಅಭೀಷ್ಟ ಫಲವನ್ನು ಕೊಡುವಂತಹದ್ದು ಆ ನದಿಯ ಸ್ನಾನ. ಆ ಸಮಯದಲ್ಲಿ ಅಲ್ಲಿ ಸ್ನಾನ ಹಾಗೂ ಉಪವಾಸ ಮುಂತಾದವುಗಳನ್ನು ಮಾಡುವುದರಿಂದ ವಿನಾಯಕ ಪದದ ಪ್ರಾಪ್ತಿಯಾಗ್ತದೆ. ಪುಣ್ಯ ನದಿ ನರ್ಮದೆಗೆ 24 ಮುಖಗಳು, ಸ್ರೋತಗಳು. ಅಲ್ಲಿ ಸ್ನಾನ ಹಾಗೆಯೇ ನರ್ಮದೆಯ ತಟದಲ್ಲಿ ವಾಸ ಮಾಡುವುದರಿಂದ ಮನುಷ್ಯನಿಗೆ ವೈಷ್ಣವ ಪದದ ಪ್ರಾಪ್ತಿಯಾಗ್ತದೆ. ತಮಸೆಗೆ 12, ಹಾಗೆಯೇ ರೇವಾ ಈ ನದಿಗೆ 10 ಮುಖಗಳಿವೆ. ಪರಮ ಪುಣ್ಯಮಯಿ ಗೋದಾವರಿಗೆ 21 ಮುಖಗಳನ್ನು ಹೇಳಲಾಗಿದೆ. ಅವು ಬ್ರಹ್ಮಹತ್ಯೆ ಹಾಗೂ ಗೋಹತ್ಯೆಯಿಂದ ಉಂಟಾದಂತಹ ಪಾಪವನ್ನು ನಾಶ ಮಾಡುವಂತಹದ್ದು. ಹಾಗೆಯೇ ರುದ್ರ ಲೋಕದ ಪ್ರಾಪ್ತಿಗೆ ಕಾರಣವಾಗ್ತವೆ. ಕೃಷ್ಣವೇಣಿಯ ನೀರು ಬಹು ಪವಿತ್ರ. ಆ ನದಿ ಸಮಸ್ತ ಪಾಪಗಳನ್ನು ನಾಶ ಮಾಡುವಂತಹದ್ದು. ಅದಕ್ಕೆ 18 ಮುಖಗಳನ್ನು ಹೇಳಲಾಗಿದೆ. ಹಾಗೂ ವಿಷ್ಣು ಲೋಕವನ್ನು ಉಂಟು ಮಾಡುವಂತಹದ್ದು ಅದರ ಪುಣ್ಯತಮ ಸ್ನಾನ. ತುಂಗಭದ್ರೆಗೆ 10 ಮುಖಗಳು. ಬ್ರಹ್ಮಲೋಕವನ್ನು ಉಂಟು ಮಾಡುವಂತಹದ್ದು ತುಂಗಭದ್ರಾ ನದಿಯ ಪುಣ್ಯ ಸ್ನಾನ. ಸುವರ್ಣಮುಖರಿಗೆ 9 ಮುಖಗಳು. ಬ್ರಹ್ಮಲೋಕದಿಂದ ಮರಳಿದಂತಹ ಜೀವಗಳು ಆ ನದಿಯ ತಟದಲ್ಲಿ ಜನ್ಮ ತಳೆಯುತ್ತವೆ ಅಂತ ಹೇಳಲಾಗ್ತದೆ. ಸರಸ್ವತಿ, ಪಂಪಾ, ಕನ್ಯಾಕುಮಾರಿ ಹಾಗೆಯೇ ಶುಭಕಾರಕ ಶ್ವೇತ ನದಿ ಇವೆಲ್ಲ ಪುಣ್ಯಕ್ಷೇತ್ರಗಳು. ಇವುಗಳ ತಟದಲ್ಲಿ ವಾಸ ಮಾಡುವುದರಿಂದ ಇಂದ್ರಲೋಕದ ಪ್ರಾಪ್ತಿಯಾಗುವುದು. ಸಹ್ಯ ಪರ್ವತದಿಂದ ಹುಟ್ಟಿರುವಂತಹ ಮಹಾನದಿ ಕಾವೇರಿ ಪರಮ ಪುಣ್ಯಮಯವಾದಂಥದ್ದು. ಸಹ್ಯ ಪರ್ವತದಿಂದ ಹುಟ್ಟಿರುವಂತಹ ಮಹಾನದಿ ಕಾವೇರಿ ಪರಮ ಪುಣ್ಯತಮೆ. ಅವಳಿಗೆ
ಅವಳಿಗೆ 27 ಮುಖಗಳು ಹೇಳಲಾಗಿದೆ. ಅಲ್ಲಿನ ಸ್ನಾನ ಸಂಪೂರ್ಣ ಅಭೀಷ್ಟಗಳನ್ನು ಕೊಡುವಂತಹದ್ದು. ಕಾವೇರಿ ತಟದ ವಾಸ ಸ್ವರ್ಗಲೋಕವನ್ನು ಹೊಂದಲು ಸಹಾಯ ಮಾಡುವಂತಹದ್ದು. ಹಾಗೆಯೇ ಬ್ರಹ್ಮ ವಿಷ್ಣುವಿನ ಪದವನ್ನು ಕೊಡುವಂತಹದ್ದು. ಕಾವೇರಿಯ ತಟವು ಶೈವ ಕ್ಷೇತ್ರಕ್ಕೆ ಹೊಂದಿಕೊಂಡು ಇದೆ. ಆದ್ದರಿಂದ ಅಭೀಷ್ಟ ಸಿದ್ಧಿಯೊಂದಿಗೆ ಶಿವಲೋಕದ ಪ್ರಾಪ್ತಿಯೂ ಆಗ್ತದೆ. ನೈಮಿಷಾರಣ್ಯ ಹಾಗೂ ಬದರಿಕಾಶ್ರಮದಲ್ಲಿ ಸೂರ್ಯ ಬೃಹಸ್ಪತಿಯಿಂದ ಮೇಷರಾಶಿಗೆ ಬಂದಾಗ ಸ್ನಾನವನ್ನು ಮಾಡಿದಾಗ ಅದು ಬ್ರಹ್ಮಲೋಕದ ಪ್ರಾಪ್ತಿಯನ್ನು ಉಂಟು ಮಾಡುವಂತಹದ್ದು ಎಂದು ತಿಳಿಯಬೇಕು. ಸಿಂಹ ಮತ್ತು ಕರ್ಕ ರಾಶಿಯಲ್ಲಿ ಸೂರ್ಯ ಸಂಕ್ರಾಂತಿ ಬಂದಾಗ ಸಿಂಧೂ ನದಿಯಲ್ಲಿ ಮಾಡಿದಂತಹ ಸ್ನಾನ, ಕೇದಾರ ತೀರ್ಥದ ಜಲಪಾನ ಹಾಗೂ ಸ್ನಾನ ಇವೆಲ್ಲ ಜ್ಞಾನದಾಯಕವು ಅಂತ ಹೇಳಲಾಗ್ತದೆ. ಈ ರೀತಿಯಾಗಿ ಶಿವಪುರಾಣದ ಈ ಅಧ್ಯಾಯದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದರಿಂದ, ಹಾಗೆಯೇ ಅನೇಕ ನದಿಗಳ ತಟದಲ್ಲಿ ವಾಸ ಮಾಡುವುದರಿಂದ ಯಾವ ರೀತಿ ನಾವು ಫಲಗಳನ್ನು ಪಡೆಯಬಹುದು, ಯಾವ ರೀತಿ ಪುಣ್ಯವನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳಲಾಗಿದೆ. ಇದರ ಮುಂದುವರಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.